सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् द्वादशे संभृत्यधिकरणे तस्मिन् संभृत्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयोविंशं सूत्रम्। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयोविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ॐ
ವಿಮಥ್ಯ ವೇದೋದಧಿತ ಸಮುದ್ರತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಆಗಿತ್ತು ಏನೋ ಗೊತ್ತಿಲ್ಲ, ನೋಡೋಣ ನಾಳೆ ಇನ್ನೊಂದು ಹೇಳ್ತಾರೆ. ಯಾವುದು ಬೇರೆ ಇನ್ನೊಂದು ಹೇಳ್ತೀರಿ, ಇದು ಹೋದ ವಾರ ಆಗಿತ್ತು ಅಂತ ಕಾಣುತ್ತೆ. ನೋಡೋಣ. ಓಂ ಇದು ಹಿಂದೆ ಸರಿಯಾಗಿ ಜ್ಞಾಪಕಕ್ಕೆ ಬರ್ತಾ ಇಲ್ಲ, ಇನ್ನೊಂದು ಬೇರೆ ಬೇರೆ ಹೇಳ್ತೀವಿ. ಓಂ ಉದ್ಧೃತ್ಯ ವೇದ ಪಯಸ ಕಮಲಾಮಿವಾಬ್ಧೇ ಆಲಿಂಗಿತಾಖಿಲ ಜಗತ್ ಪ್ರಭವೈಕಮೂರ್ತಿಂ ವಿದ್ಯಾಮಶೇಷ ಜಗತಾಂ ಸುಖದಾಮದಾದ್ಯಃ ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ಓಂ ಉದ್ಧೃತ್ಯ ವೇದ ಪಯಸಃ ಕಮಲಾಮಿವಾಬ್ಧೇಃ ಆಲಿಂಗಿತಾಖಿಲ ಜಗತ್ ಪ್ರಭವೈಕಮೂರ್ತಿಂ ವಿದ್ಯಾಮಶೇಷ ಜಗತಾಂ ಸುಖದಾಮದಾದ್ಯಃ ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ಇದು ಈ ವಿವರಣ, ಪಂಚಪಾದಿಕೆಯ ವಿವರಣ ಗ್ರಂಥ. ಪ್ರಕಾಶಾತ್ಮಯತಿಗಳು ತಮ್ಮ ಗ್ರಂಥದ ಪ್ರಾರಂಭದಲ್ಲಿ ಶಂಕರ ಭಗವತ್ ಪೂಜ್ಯಪಾದರನ್ನ ಸ್ತುತಿಸಿ ನಂತರ ತಮ್ಮ ವ್ಯಾಖ್ಯಾನವನ್ನ ಶುರು ಮಾಡಿದ್ದಾರೆ. ಯಹ ವೇದ ಪಯಸಃ, ಯಾರು ವೇದವೆಂಬ ಮಹಾ ಸಮುದ್ರದಿಂದ ಸುಖದಾಂ ವಿದ್ಯಾಂ ಅಂದ್ರೆ ಎಲ್ಲರಿಗೂ ಕೂಡ ಸುಖವನ್ನು ಕೊಡತಕ್ಕಂಥ, ಶಾಶ್ವತವಾದ ಸುಖವನ್ನು ಆನಂದವನ್ನು ಕೊಡತಕ್ಕಂಥ ವಿದ್ಯೆಯನ್ನು ಎಲ್ಲಿಂದ? ಆ ವೇದವೆಂಬ ಮಹಾ ಸಮುದ್ರದಿಂದ ಇಂತಹ ವಿದ್ಯೆಯನ್ನು ಹೇಗೆ ಮಾಡಿದ್ರು, ಏನ್ ಮಾಡಿದ್ರು? ಅಬ್ಧೇಹೇ ಕಮಲಾಮಿವ, ಅಬ್ಧೇಹೇ ಮಹಾ ಸಮುದ್ರದಿಂದ ಹಿಂದೆ ಕಮಲಾಮಿವ, ಈ ಒಂದು ಸುರಾಸುರರು ಮಥನ ಮಾಡಿ ಹೇಗೆ ಆ ಮಹಾ ಸಮುದ್ರದಿಂದ ಕಮಲೆಯನ್ನು, ಕಮಲೆ ಅಂದ್ರೆ ಲಕ್ಷ್ಮಿ, ಕಮಲಾ ಅಂತ ಲಕ್ಷ್ಮಿ, ಕಮಲೆಯನ್ನು ಹೊರತೆಗೆದರೋ ಸುರಾಸುರರು, ಅದೇ ರೀತಿ ಈ ಶಂಕರನೆಂಬ ಯತಿಯು ವೇದವೆಂಬ ಮಹಾ ಸಮುದ್ರವನ್ನ ಕಡೆದು ಶಾಶ್ವತ ಸುಖವನ್ನು ಕೊಡುವಂಥದ್ದು, ಶಾಂತಿಯನ್ನು ಕೊಡುವಂಥದ್ದು ಆಗಿರ್ತಕ್ಕಂತಹ ಈ ವಿದ್ಯೆಯನ್ನು ದೇವತೆಗಳು ಸಮುದ್ರದಿಂದ ಕಮಲೆಯನ್ನು ತೆಗೆದಂತೆ, ಲಕ್ಷ್ಮಿಯನ್ನು ತೆಗೆದಂತೆ ತೆಗೆದು, ಉದ್ಧೃತ್ಯ ತೆಗೆದು ಅಶೇಷ ಜಗತಾಂ ಅದಾತ್, ಅಶೇಷ ಜಗತಾಂ ಇಲ್ಲಿಗೆ ಅಲ್ಲಿಗೆ, ಎಲ್ರಿ ಶಂಕರ ಭಗವತ್ಪಾದರು ಉದ್ಭವಿಸಿದ್ದೆಲ್ಲಿ? ಭಾರತ ದೇಶದಲ್ಲಿ. ಭಾರತ ದೇಶಕ್ಕೆ ಮಾತ್ರ ಕೊಟ್ಟರ ಅವರ ಉಪದೇಶವನ್ನು? ಇಲ್ಲ ಇಲ್ಲ, ಅಶೇಷ ಜಗತಾಂ ಎಲ್ಲ ಜಗತ್ತಿಗೂ ಅನ್ವಯವಾಗುವಂತಹ, ಕಾಲಾತೀತವಾದಂತಹ, ದೇಶಾತೀತವಾದಂತಹ ಒಂದು ತಮ್ಮ ಒಂದು ಉಪದೇಶವನ್ನ ಈ ಎಲ್ಲ ಜಗತ್ತಿಗೂ ಕೊಟ್ಟರೋ ತಂ ಅಂತಹ ವಿಮಲ ಭಾಷ್ಯಕೃತಂ, ವಿಮಲವಾದ ಪ್ರಸನ್ನ ಗಂಭೀರವಾದ ಭಾಷ್ಯವನ್ನು ರಚನೆ ಮಾಡಿದ ಮತ್ತು ಇನ್ನಂತಹ ಆ ಮಹಾತ್ಮ ಆಲಿಂಗಿತಾಖಿಲ ಜಗತ್ ಪ್ರಭವೈಕಮೂರ್ತಿಂ, ಯಾರು ಆ ಮಹಾತ್ಮನನ್ನ ಸೇವಿಸುತ್ತಾರೋ ಅವರಿಗೆ ಏಕೈಕ ಮಾತ್ರನಾದ ಆರಾಧ್ಯ ಮೂರ್ತಿ ಆಗಿರ್ತಕ್ಕ, ಯಾಕೆ ಬೇರೆ ಯಾರೂ ಕೂಡ ಇಂತಹ ಒಂದು ಫಲವನ್ನು ಕೊಡತಕ್ಕಂತಹ, ನಿಶ್ರೇಯಸವೆಂಬ ಫಲವನ್ನು ಕೊಡತಕ್ಕಂತಹ
ಈ ಒಂದು ಅಮೃತವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಭವೈಕ ಮೂರ್ತಿಂ, ಅಖಿಲ ಜಗತ್ ಪ್ರಭವೈಕ ಮೂರ್ತಿಂ, ಜಗತ್ತಿಗೆಲ್ಲ ಒಬ್ಬನೇ ಶಂಕರ ಅಷ್ಟೆ. ಯಾರಿಗೆ? ಎಲ್ಲರಿಗೂ ಅನುಗ್ರಹ ಯಾರಿಗೆ? ಆಲಿಂಗಿತ ಅಖಿಲ, ಯಾರು ಸೇವೆ ಮಾಡ್ತಾರೋ ಸೇವಿಸ್ತಾರೋ ಅವರೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥ ಆ ಶಂಕರನನ್ನ ನಾನು ನಮಾಮಿ, ನಮಸ್ಕರಿಸುತ್ತೇನೆ ಎಂಬುದಾಗಿ ಪ್ರಕಾಶಾತ್ಮ ಯತಿಗಳು ತಮ್ಮ ವಿವರಣ ಗ್ರಂಥದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ತೋತ್ರ ತಮ್ಮ ಗುರುಗಳಾದ ಶಂಕರ ಭಗವತ್ಪಾದರನ್ನ ಕುರಿತು. ಇನ್ನೊಂದು ಸಾರಿ ಶ್ಲೋಕ ಹೇಳ್ಕೊಳ್ಳೋಣ, ಅರ್ಥವಾಗುತ್ತೆ. ನಂತರ ಮುಂದುವರಿಯೋಣ. ಓಂ ಉದ್ಧೃತ್ಯ ವೇದ ಪಯಸ ಕಮಲಾಮಿವಾಬ್ಧೇ ಆಲಿಂಗಿತಾಖಿಲ ಜಗತ್ ಪ್ರಭವೈಕಮೂರ್ತಿಂ ವಿದ್ಯಾಮಶೇಷ ಜಗತಾಂ ಸುಖದಾಮದಾದ್ಯಃ ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ, ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಏಕಸೂತ್ರಾತ್ಮಕಂ ದ್ವಾದಶಂ ತರ ತೃತೀಯಾಧ್ಯಾಯ ದ್ವಾದಶಂ ಸಂಭೃತ್ಯಧಿಕರಣಂ. ಓಂ ಸಂಭೃತಿದ್ಯುವ್ಯಾಪ್ತ್ಯಪಿ ಚಾತಃ, ಓಂ ಸಂಭೃತಿದ್ಯುವ್ಯಾಪ್ತ್ಯಪಿ ಚಾತಃ. ಈ ಸಂಭೃತ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಏಕಮಾತ್ರ ಸೂತ್ರ ಓಂ ಸಂಭೃತಿದ್ಯುವ್ಯಾಪ್ತ್ಯಪಿ ಚಾತಃ ಎಂಬತಕ್ಕಂಥದ್ದು. ಈ ಸೂತ್ರ ಯಾತಕ್ಕೆ ಬಂದಿದೆ ನೋಡಿ, ಒಂದಕ್ಕೊಂದಕ್ಕೊಂದಿಗೆ ಸಂಬಂಧ. ಹಿಂದಿನ ನಾವು ಒಂದು ಅಧಿಕರಣದಲ್ಲಿ, ಈ ಸಂಬಂಧಾಧಿಕರಣದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಸಂಬಂಧಾದೇವ ಮನ್ಯತ್ರಾಪಿ ನಮಾವಿಶೇಷ ದರ್ಶೇತಿ ಚ, 3 ಸೂತ್ರಗಳಲ್ಲಿ ಈ ಒಂದು ವೇದಗಳಲ್ಲಿ, ವೇದಾಂತಗಳಲ್ಲಿ ಎಲ್ಲವೂ ಕೂಡ ಉಪಾಸ್ಯ ತತ್ವ ಮತ್ತೆ ಆ ಒಂದು ವಿಧಾನ ಮತ್ತೆ ಗುಣಾತಿಶಯಗಳು ಇವೆಲ್ಲವೂ ಕೂಡ ಒಂದೇ ರೀತಿಯಾಗಿದ್ದರೂ ಕೂಡ ಇಲ್ಲಿ ಪ್ರಕೃತದಲ್ಲಿ ಅದನ್ನ ಒಂದು ಕಡೆ ಹೇಳಿರ್ತಕ್ಕಂಥದ್ದು ಇನ್ನೊಂದು ಕಡೆ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ರು. ಯಾತಕ್ಕೆ? ಅದಕ್ಕೆ ಏನ್ ಕಾರಣ ಕೊಟ್ಟಿದ್ರು ಅಂದ್ರೆ ನೋಡಿ, ಸ್ಥಾನ ವಿಶೇಷವನ್ನ ಹೇಳಿದ್ದಾರೆ. ಪುರುಷ ಒಬ್ಬನೇ, ಮತ್ತೆ ಅವನನ್ನ ಉಪಾಸನೆ ಮಾಡತಕ್ಕಂತಹ ವಿಧಾನ ಒಂದೇ, ಅವನಿಗಿರ್ತಕ್ಕಂಥ ಗುಣಾತಿಶಯಗಳೆಲ್ಲರೂ ಒಂದೇ, ಎಲ್ಲವೂ ಒಂದೇ. ಹೀಗಿದ್ದರೂ ಕೂಡ ಈ ಪರಸ್ಪರ ಇವನ್ನು ಉಪಸಂಹಾರ ಮಾಡಿಕೊಳ್ಳಬಾರದು ಅಂತ ಹೇಳ್ಬಿಟ್ಟು ಯಾತಕ್ಕೊಂದು ಕಾರಣ ಕೊಟ್ಟಿದ್ರು ನೋಡಿ. ಇದರಲ್ಲಿ ಸ್ಥಾನ ಭೇದ, ಸ್ಥಾನ ವಿಶೇಷ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಏನು? ಪುರುಷ ಒಬ್ಬನೇ, ಆದರೆ ಒಂದು ಕಡೆ ಹೇಳ್ತಾರೆ ಅವನನ್ನ ಅಕ್ಷಿಪುರುಷ ಎಂಬುದಾಗಿ, ಅವನಿಗೆ ಈ ಆಧ್ಯಾತ್ಮಿಕವಾಗಿ ಬಲಗಣ್ಣು, ದಕ್ಷಿಣಾಕ್ಷಿ ಬಲಗಣ್ಣು ಎಂಬ ಒಂದು ಸ್ಥಾನ ವಿಶೇಷವನ್ನ ಹೇಳಿ ಆ ಪುರುಷನಿಗೆ ಅಕ್ಷಿಪುರುಷ ಅಂತ ಹೇಳಿದ್ದಾರೆ. ಮತ್ತೆ ಅದೇ ಪುರುಷ ಇರಬಹುದು, ಅದೇ ಪುರುಷ, ಆದರೆ ಅವನನ್ನ ಆದಿದೈವಿಕವಾಗಿ ಬೇರೊಂದು ಸ್ಥಾನದಿಂದ ಅವನನ್ನೇ ಏನ್ ಹೇಳಿದ್ರು, ಅವನನ್ನ ಆದಿತ್ಯ ಮಂಡಲದಲ್ಲಿ ಹೇಳಿ ಆದಿತ್ಯ ಮಂಡಲ ಪುರುಷ ಅಂತ ಹೇಳಿದ್ರು.
ಈಗ ಆದಿತ್ಯ ಪುರುಷ ಅಕ್ಷಿ ಪುರುಷ, ಅಕ್ಷಾದಿತ್ಯ ಪುರುಷ ಇವರಿಬ್ಬರು, ಪುರುಷ ಒಬ್ಬರೇ, ಸ್ಥಾನ ಭೇದ. ಆದ್ದರಿಂದ ಈ ಸ್ಥಾನದಲ್ಲಿ ಯಾವ ಯಾವ ಗುಣಗಳನ್ನ ಏನನ್ನ ಹೇಳಿದ್ದರೋ ಅದನ್ನ ಆ ಸ್ಥಾನದಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು. ಯಾಕೆ? ಸ್ಥಾನ ವಿಶೇಷ ಬಹಳ ಮುಖ್ಯವಾದದ್ದು. ಪುರುಷ ಒಬ್ಬನೇ, ಅವನೇ ಅಧಿಕಾರಿ ಅಂತ ಹೋದಾಗ ಅಲ್ಲಿ ಹೋಗ್ಬೇಕು, ಕಚೇರಿನಲ್ಲಿ ಅಧಿಕಾರ ಚಲಾಯಿಸ್ಬೇಕು, ದರ್ಪ ಇರಬೇಕು, ಎಲ್ಲ ಇರ್ಬೇಕಲ್ಲಿ. ಅದನ್ನೇನೆ ಸ್ಥಾನ ಭೇದ ಆಯಿತು, ಮನೆಗೆ ಬಂದ, ಗೃಹಸ್ಥ ಅಂತಾದ, ಮನೆ ಸ್ಥಾನ ಆಯಿತು. ಆಗೇನಾಯ್ತು? ಅಲ್ಲಿ ಇದನ್ನು ಎಲ್ಲಿಗೆ ಉಪಸಂಹಾರ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲೇ ಬೇರೆ ರೀತಿ, ಇಲ್ಲೇ ಬೇರೆ ರೀತಿ. ಪುರುಷ ಒಬ್ಬನೇ, ಅವನೇ ಮನುಷ್ಯ, ಅದೇ ಡ್ರೆಸ್ಸು, ಅದೇ ಎಲ್ಲ ಅದೇನೆ, ಆದರೂ ಕೂಡ ಆಗೋದಿಲ್ಲ ಅಂತ ಹೇಳಿ ಹಿಂದಿನ ಒಂದು ಅಧಿಕರಣದಲ್ಲಿ ಸಿದ್ಧ ಮಾಡಿ ತೋರಿಸಿಕೊಟ್ಟಿದ್ದರು. ಈಗ ಹೇಳ್ತಾ ಇದ್ದಾರೆ ನೋಡಿ, ಇದೇ ಶಾಖೆಯಲ್ಲಿ ಸಾಮವೇದದ ಈ ಶಾಖೆಯಲ್ಲಿ ಏನು ಹೇಳಿದ್ದರೋ ಮತ್ತೊಂದು ಶಾಖೆಯಲ್ಲಿಯೂ ಕೂಡ ಇದೇ ತರ ಸಂದರ್ಭ ಬಂದಿದೆ. ಅಲ್ಲಿ ಏನಿದೆ ಅಂತಂದ್ರೆ, ಈ ಶಾಂಡಿಲ್ಯ ವಿದ್ಯೆ ಅಂತ ಏನು ಹೇಳಿದ್ದಾರೆ, ಚಾಂದೋಗ್ಯದಲ್ಲಿ ಬರುತ್ತಲ್ಲ ಶಾಂಡಿಲ್ಯ ವಿದ್ಯೆ ಅಂತಕ್ಕಂಥದ್ದು, ಅದರಲ್ಲಿ ಹೇಳಿರತಕ್ಕಂತಹ ಸಂಭೃತಿ ದಿವ್ಯಾಪ್ತಿ ಎರಡು, ಇಲ್ಲಿ ಸಂಭೃತಿ ದಿವ್ಯಾಪ್ತಿ ಅಂತ ಎರಡು ಹೇಳಿದ್ದಾರೆ. ಎರಡು ಹೇಳಿದ್ದರೂ ಕೂಡ ಶಂಕರ ಭಗವತ್ಪಾದರು ಸಂಭೃತಿ ದಿವ್ಯಾಪ್ತಿ ಅಂತ ಎರಡೇ ಅಂಶವನ್ನು ನಾವು ತೆಗೆದುಕೊಳ್ಳಬಾರದು, ಮತ್ತೆ ಮುಂತಾದವನ್ನು ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮುಂತಾದವನ್ನ ಹೇಳಿದ್ದಾರಲ್ಲ, ಅದನ್ನ ಬೇರೆಯ ಕಡೆ ಉಪಸಂಹಾರ ಮಾಡಿಕೊಳ್ಳಬಾರದು. ಯಾತಕ್ಕೆ ಅಂದ್ರೆ, ಹಿಂದಿನ ಅಧಿಕರಣದಲ್ಲಿ ನಾವು ಯಾವ ಕಾರಣವನ್ನು ಕೊಟ್ಟು ಸ್ಥಾನಭೇದ, ಸ್ಥಾನ ವಿಶೇಷ ಅನ್ನುವ ಕಾರಣವನ್ನು ಕೊಟ್ಟು ಪರಸ್ಪರ ಉಪಸಂಹಾರ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ದೆವೋ ಅದೇ ನ್ಯಾಯ ಇಲ್ಲಿಗೂ ಅನ್ವಯವಾಗುತ್ತೆ. ಆದ್ದರಿಂದ ಇಲ್ಲಿಯೂ ಕೂಡ ಸಂಭೃತಿ, ದಿವ್ಯಾಪ್ತಿ ಮೊದಲಾದ ಅನೇಕ ಈ ಒಂದು ವಿಭೂತಿಗಳು ಅಂದ್ರೆ ವಿಭೂತಿಗಳನ್ನ ಒಂದಕ್ಕೊಂದು ಪರಸ್ಪರ ಉಪಸಂಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹೇಳಿದ್ದಾರೋ ಇಲ್ಲಿಗೆ ಮಾತ್ರ ಸೀಮಿತವಾದದ್ದು ಈ ವಿಭೂತಿ, ಅಲ್ಲಿಗೆ ಮಾತ್ರ ಸೀಮಿತವಾದದ್ದು ಆ ವಿಭೂತಿಗಳು ಅಷ್ಟೇ. ಯಾಕೆ? ಸ್ಥಾನ ಭೇದದಿಂದ ಹೇಳಿದ್ದಾರೆ ಇಲ್ಲೂ ಕೂಡ ಅಂತ ಹೇಳಿ ಭಗವತ್ಪಾದ ಶಂಕರರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ಸಾಮವೇದದ ಹಿಂದೆನೂ ಕೂಡ ಅದನ್ನ ತಗೊಂಡಿದ್ದು ಸ್ವಾಮಿ. ಇಲ್ಲಿ ಈ ರಾಣಾಯನಿಯ ಶಾಖೆಯನ್ನ ತೆಗೆದುಕೊಂಡು ಅಲ್ಲಿ ಬರತಕ್ಕಂಥ ವಾಕ್ಯವನ್ನು ತೆಗೆದುಕೊಂಡು ಹೇಳಿದ್ದಾರೆ. ಎಷ್ಟು ರಾಣಾಯನಿಯ, ಮತ್ತೆ ತಾಂಡಿಗಳು, ಪೈಂಗಿಗಳು, ಬಾಲ್ಲವಿಗಳು, ಕಾಪೇಯರು, ಎಷ್ಟು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಶಂಕರ ಭಗವತ್ಪಾದರು ವೇದಗಳಿಗೆಲ್ಲ, ವೇದ ವ್ಯಾಖ್ಯೆಗಳೆಲ್ಲ ಕೂಡ ಕೇವಲ ಬ್ರಹ್ಮದಲ್ಲೇ ಸಮನ್ವಯವಾಗುತ್ತವೆ ಎನ್ನುವುದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಈ ಇಷ್ಟು ಭಾಗ ತೋರಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಸ್ವಲ್ಪ ತೋರಿಸ್ತಾರೆ. ಆಮೇಲಿಂದ ಈ ಒಂದು ಸಿದ್ಧಾಂತ ವಾಕ್ಯವೊಂದು ಅದನ್ನು ಸ್ಥಾಪನೆ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಎಲ್ಲ ಕಡೆಯೂ ಕೂಡ, ಎಲ್ಲಿಯೂ ಕೂಡ ವೇದಾಂತದಲ್ಲಿ ಈ ವಿಧ ವಿಧವಾದ ಒಂದು ಸಿದ್ಧಾಂತ ಅಂತಕ್ಕಂಥ ಆಗಲಿ, ಅಲ್ಲಿಗೆ ಸರಿ, ಇಲ್ಲಿಗೆ ಸರಿ ಅಂತಕ್ಕಂಥದ್ದಾಗಲಿ ಇಲ್ಲ. ಎಲ್ಲ ಕಡೆಯಲ್ಲಿಯೂ ಕೂಡ ಏಕವಾಕ್ಯತೆ ಇದೆ ಅಂತಕ್ಕಂಥದ್ದು ಸಿದ್ಧ ಮಾಡಿ ಸಾಧಿಸಿ ತೋರಿಸ್ತಾ ಇದ್ದಾರೆ, ಸಿದ್ಧ ಮಾಡ್ತಾ ಇದ್ದಾರೆ. ಈಗ ಈ ಸೂತ್ರವನ್ನ ಮತ್ತೊಂದು ಬಾರಿ ಹೇಳಿ ಆ ಪದಚ್ಛೇದ ಅನ್ವಯ ನೋಡೋಣ. ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ, ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ.
ಇಲ್ಲಿ ಈ ಹೋದ ಅಧಿಕರಣದಲ್ಲಿ ಏನು ಒಂದು ನಿಯಮ, ಒಂದು ಯುಕ್ತಿಯನ್ನು ಕೊಟ್ಟಿದ್ದರೋ ಅದೇ ಯುಕ್ತಿಯನ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಏನು ಸ್ಥಾನ ಭೇದದಿಂದ ಇಲ್ಲಿಯೂ ಕೂಡ ಉಪಸಂಹಾರ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಇಲ್ಲೂ ಕೂಡ ಹೇಳಿದ್ದಾರೆ. ನೋಡೋಣ. ನೋಡಿ, ಹಿಂದಿನ ಅಧಿಕರಣದಲ್ಲಿ ಯುಕ್ತಿ ಏನು ಹೇಳಿದ್ರು? ಇಷ್ಟೆಲ್ಲ ಹಿಂದಿನ ಅಧಿಕರಣ ಹೇಳೋ ಬದಲಾಗಿ ನಾವು ನೋಡಿದ್ವಲ್ಲ ಒಂದು ಶ್ಲೋಕ, ಅದನ್ನು ನಾವು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸಾಕು. ಏನದು ಅಂತಂದ್ರೆ, ಸಂಹಾರಾಸ್ಯಾದ್ಯವಸ್ಥಾವ ನಾಮ್ನೋರಹರಹಂ ತ್ವಿತಿ ವಿದ್ಯೈಕತ್ವೇನ ಸಂಹಾರ ಸ್ಯಾದಧ್ಯಾತ್ಮಾಧಿದೈವಯೋ ತಸ್ಯೋಪನಿಷದಿತ್ಯೇವಂ ಭಿನ್ನ ಸ್ಥಾನತ್ವದರ್ಶನಾತ್. ಇದು ಕಾರಣ ಕೊಟ್ಟಿದ್ರು. ಭಿನ್ನ ಸ್ಥಾನತ್ವ ದರ್ಶನಾತ್. ಭಿನ್ನ ಸ್ಥಾನತ್ವ, ಬೇರೆ ಬೇರೆ ಸ್ಥಾನಗಳನ್ನು ಹೇಳಿರುವುದರಿಂದ ಆ ಸ್ಥಾನಕ್ಕೆ ತಕ್ಕ ಹಾಗೆ ಸಸ್ಯೋಪನಿಷತ್ ಅಂತ ಹೇಳಿದ್ದಾರೆ. ಒಂದು ಕಡೆ ಹೇಳಿದ್ರು ಅಹಹ ಅಂತ ಹೇಳಿ ಸಸ್ಯೋಪನಿಷತ್ತು ಅಂತ ಹೇಳಿದ್ರು, ಇನ್ನೊಂದು ಕಡೆ ಅಹಂ ಅಂತ ಹೇಳಿ ಸಸ್ಯೋಪನಿಷತ್ತು, ಇದು ಅವನ ಹೆಸರು ಅಂತ ಹೇಳಿದ್ರು. ಯಾಕೆ? ಭಿನ್ನ ಸ್ಥಾನತ್ವ ದರ್ಶನ. ಒಂದು ಆದಿದೈವಿಕವಾಗಿ, ಒಂದು ಆಧ್ಯಾತ್ಮಿಕವಾಗಿ, ಒಂದು ಅಕ್ಷಿ ಪುರುಷ, ಒಂದು ಆದಿತ್ಯ ಪುರುಷ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದು, ಸ್ಥಿತಾಸೀನ ಗುರೋಪಾಸ್ಯೋ ಇವ ನಾಮ್ನೋ ವ್ಯವಸ್ಥಿತಿ. ಕುಳಿತ ಗುರು ಮತ್ತು ನಿಂತವರು, ಇದೆಲ್ಲ ಆಗಿತ್ತಲ್ಲ. ಇದನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ಈಗ ಏನು ಹೇಳ್ತಾ ಇದ್ದಾರೆ? ಈ ಒಂದು ಅದೇ ನ್ಯಾಯದಿಂದ ಇಲ್ಲೂ ಕೂಡ ನಾವು ಉಪಸಂಹಾರ ಮಾಡಿಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಈ ಒಂದು ಸ್ವಲ್ಪ ಭಾಗ ಭಾಷ್ಯ ಭಾಗ ನೋಡಿದ ಮೇಲೆ ಇದಕ್ಕೆ ನಿಬದ್ಧವಾಗಿರತಕ್ಕಂಥ ಶ್ಲೋಕವನ್ನು ನೋಡಿದ್ರೆ ನಮಗೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲಿಂದಲೇ ನೋಡೋಣ ಅದನ್ನು. ಈಗ ನೋಡೋಕ್ಕಿಂತ ಆಮೇಲಿಂದ ನೋಡಿದ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡೋಣ. ಸಂಭೃತಿ ದಿವ್ಯಾಪ್ತಿ ಎರಡು, ಇದು ಸಮಸ್ತ ಪದ. ಸಂಭೃತಿ ದಿವ್ಯಾಪ್ತಿಯಪಿ ಚಾತಃ. ಪದ ವಿಭಾಗ ಏನಾಗುತ್ತೆ? ಸಂಭೃತಿ ದಿವ್ಯಾಪ್ತಿ ಅಪಿ ಚ ಅತಃ ಅಂತ. ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಚತ್ವಾರಿ ಪದಾನಿ ವರ್ತಂತೆ. ಸಂಭೃತಿ ದಿವ್ಯಾಪ್ತಿ, ಸಂಭೃತಿಶ್ಚ ದಿವ್ಯಾಪ್ತಿಶ್ಚ ಸಂಭೃತಿ ದಿವ್ಯಾಪ್ತಿ ಅಪಿ ಚ ಅತಃ. ಇನ್ನು ಸಂಭೃತಿ ಮತ್ತೆ ದಿವ್ಯಾಪ್ತಿ ಇವೆರಡೂ ಕೂಡ ಇವೆ. ನೋಡ, ಅನ್ವಯ ಹೇಗಾಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ. ಚ ಅಂದ್ರೆ ಮತ್ತು ಕೂಡ, ಅಂದ್ರೆ ಹಿಂದೆ ಹೇಳಿತ್ತಲ್ಲ, ಸ್ಥಾನ ವಿಶೇಷದಿಂದ ಸ್ಥಾನ ಭೇದದಿಂದ ಇರುವುದರಿಂದ ಉಪಸಂಹಾರ ಮಾಡಿಕೊಳ್ಳಬಾರದು ಅಂತ ಹೇಳಿದ್ರಲ್ಲ, ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲೂ ಕೂಡ ಸಮುಚ್ಚಯ ಅರ್ಥದಲ್ಲಿ ಮತ್ತು ಅತಃ ಸಂಭೃತಿ ದಿವ್ಯಾಪ್ತಿ ಚಾತಃ ಅಂತ ಇದ್ದಾರೆ ಅಲ್ವಾ? ಚಾತ ಚ ಆಯ್ತು, ಅತಃ. ಅತಃ ಅಂದ್ರೇನು? ಇದು ಪಂಚಮಿ ವಿಭಕ್ತಿ, ಅವ್ಯಯ, ತಸಿಲ್ ಪ್ರತ್ಯಯ ಅಂತ ಅವ್ಯಯ. ಅತಃ ಅಂದ್ರೆ ಅಸ್ಮಾದೇವ ಕಾರಣ ಅಂದ್ರೆ ಏನು? ಈ ಕಾರಣದಿಂದ. ಈ ಕಾರಣದಿಂದ ಅಂದ್ರೇನು? ಹಿಂದೆ ಹೇಳಿದ ಕಾರಣದಿಂದ. ಮತ್ತು ಅತಃ ಈ ಕಾರಣದಿಂದಲೂ ಅಪಿ, ಈ ಕಾರಣದಿಂದಲೂ ಕೂಡ ಅಸ್ಮಾದೇವ ಕಾರಣ. ಹಿಂದೆ ಏನು ಕಾರಣ ಹೇಳಿದ್ರು ಅದನ್ನ ನಾವು ಸೇರಿಸ್ಕೊಳ್ಬೇಕಾಗಿ ಭಿನ್ನ ಸ್ಥಾನತ್ವ ದರ್ಶನ. ಅತಃ ಅಂದ್ರೇನು? ಅಸ್ಮಾದೇವ ಕಾರಣಾತ್ ಭಿನ್ನ ಸ್ಥಾನತ್ವ ದರ್ಶನ. ಭಿನ್ನ ಸ್ಥಾನತ್ವ ದರ್ಶನ, ಭಿನ್ನ ಸ್ಥಾನವನ್ನು ಹೇಳುವುದು ಎಂಬುದ ಕಾರಣದಿಂದ ಏನಾಗುತ್ತೆ? ಸಂಭೃತಿ ದಿವ್ಯಾಪ್ತಿ. ಸಂಭೃತಿ ಮತ್ತು ದಿವ್ಯಾಪ್ತಿ ಎಂಬ ಈ ಯಾವುದಿದ್ದು ಏನಿದು ಅಂದ್ರೆ ವಿಭೂತಿ. ಇದು ದ್ವಿವಚನ. ಸಂಭೃತಿ ದಿವ್ಯಾಪ್ತಿ, ವ್ಯಾಪ್ತಿ ವ್ಯಾಪ್ತಿ
ವ್ಯಾಪ್ತಿ ವ್ಯಾಪ್ತಿ ವ್ಯಾಪ್ತಯ ಎಂಬತಕ್ಕಂಥದ್ದು. ಹಾಗೆ ವಿಭೂತಿ, ಇದು ವಿಭೂತಿ, ಅದು ಇದು ದ್ವಿವಚನ. ವಿಭೂತಿ ವಿಭೂತಿ ವಿಭೂತಯ ಸಂಪ್ರತಿ ದಿವ್ಯಾಪ್ತಿ ವಿಭೂತಿ ಅಪಿ. ಏನಾಯ್ತು? ಕಾರಣ ಕೊಟ್ಟಿದ್ರು. ಸಿದ್ಧಾಂತ ಏನು? ಶಾಂಡಿಲ್ಯ ವಿದ್ಯಾಯಾಮ್ ನ ಉಪಸಂಹರ್ತವ್ಯೇ. ಇದು ದ್ವಿವಚನ. ಶಾಂಡಿಲ್ಯ ವಿದ್ಯಾಯಾಮ್ ನ ಉಪಸಂಹರ್ತವ್ಯೇ. ಕೆ ಅಂದ್ರೆ ಸಂಪ್ರತಿ ದಿವ್ಯಾಪ್ತಿ. ಅಲ್ಲಿಗೆ ಏನಾಯ್ತು? ಚ ಅತಃ ಅಸ್ಮಾದೇವ ಕಾರಣಾತ್ ಭಿನ್ನ ಸ್ಥಾನ ಪ್ರದರ್ಶನಾತ್ ಸಂಪ್ರತಿ ದಿವ್ಯಾಪ್ತಿ ವಿಭೂತಿ ಅಪಿ ಶಾಂಡಿಲ್ಯ ವಿದ್ಯಾಯಾಮ್ ನ ಉಪಸಂಹರ್ತವ್ಯೇ. ಈಗ ಪೂರ್ತಿ ನಮಗೆ ಆ ಒಂದು ಸೂತ್ರಕ್ಕೆ ಅರ್ಥ ಆಯ್ತು. ಅನ್ವಯ ಮಾಡಿದ್ವಿ. ಏನಾಯ್ತು? ಚ ಮತ್ತು ಅತಃ ಈ ಕಾರಣದಿಂದಲೇ. ಯಾವ ಕಾರಣ? ಭಿನ್ನ ಸ್ಥಾನತ್ವ ದರ್ಶನ. ಭಿನ್ನ ಸ್ಥಾನತ್ವವನ್ನು ಹೇಳಿರುವ ಕಾರಣದಿಂದಲೇ. ಅದೇ ಕಾರಣ ಇಲ್ಲೂ ಕೂಡ ಎಲ್ಲಿ ಸಂವೃತಿ ಮತ್ತು ದಿವ್ಯಾಪ್ತಿ ಎಂಬ ವಿಭೂತಿಗಳನ್ನು ಎಲ್ಲಿ ಶಾಂಡಿಲ್ಯ ವಿದ್ಯೆಯಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು. ಉಪಸಂಹಾರ ಮಾಡಿಕೊಳ್ಳಬಾರದು. ಇದು ಈ ಒಂದು ಸೂತ್ರದ ಅರ್ಥ. ಸಂವೃತಿ ದಿವ್ಯಾಪ್ತ್ಯಪಿ ಚಾತಃ ಅಂತಕ್ಕಂಥದ್ದು. ಸರಿ, ಇಲ್ಲಿ ಈಗ ಭಾಷ್ಯವನ್ನು ನೋಡೋಣ. ಏನು ಈ ವಿಷಯ ವಾಕ್ಯ ಏನು ಅಂತಂದ್ರೆ, ಇಲ್ಲಿ ಸಾಮವೇದದ ರಾಣಾಯನ ಶಾಖೆಯಿಂದ ಒಂದು ವಾಕ್ಯ ತಗೊಂಡಿದ್ದಾರೆ. ರಾಣಾಯನಿಗಳು, ಶಾತ್ಯಾಯನಿಗಳು, ಕಾತ್ಯಾಯನಿಗಳು, ಬಾಲ್ಲವಿಗಳು, ಮತ್ತೆ ಕಾಪೇಯರು, ಯಾರ್ಯಾರು ತಾಂಡಿಗಳು, ಪಂಗಿಗಳು, ಒಂದೆರಡು ಶಾಖೆಗಳೇ ಎಲ್ಲವನ್ನೂ ತಂದು ಭಾಷ್ಯಕಾರರು ಇದು ತಗೊಂಡಿದ್ದಾರೆ. ಈ ಮೂರನೆಯ ಪಾದ ಅವರ ಸರ್ವಜ್ಞತ್ವವನ್ನು ತೋರಿಸುತ್ತೆ ಇದು. ಏನ್ ನೋಡೋಣ. ಬ್ರಹ್ಮ ಜ್ಯೇಷ್ಠ ವೀರ್ಯ ಸಂಭೃತಾನಿ ಬ್ರಹ್ಮಾಗ್ರೇ ಜ್ಯೇಷ್ಠಂ ದಿವಂ ಆತತಾನ. ಅಂದ್ರೆ ಬ್ರಹ್ಮ ಜ್ಯೇಷ್ಠ ಇದು ಈ ರಾಣಾಯನಿಯ ಶಾಖೆಯಲ್ಲಿ ಖಿಲಭಾಗದಲ್ಲಿ ಬಂದಿರತಕ್ಕಂಥ ಒಂದು ಮಂತ್ರ. ಬ್ರಹ್ಮಜ್ಯೇಷ್ಠ ವೀರ್ಯ ಸಮೃತಾನಿ ಅಂದ್ರೆ ಬ್ರಹ್ಮಜ್ಯೇಷ್ಠವಾದ ಅಂದ್ರೆ ಏನು? ಬ್ರಹ್ಮಕ್ಕೆ ಪ್ರಧಾನವಾಗಿರತಕ್ಕಂತಹ, ಬ್ರಹ್ಮದ ಪ್ರಧಾನ ಒಂದು ವಿಭೂತಿಗಳಾಗಿರ್ತಕ್ಕಂತಹ ಯಾವುದದು? ವೀರ್ಯ ಸಂಭೃತಾನಿ ಅಂದ್ರೇನು? ವೀರ್ಯ ಅಂದ್ರೆ ಅತ್ಯಂತ ಅತಿಶಯವಾದ ವೀರ್ಯವುಳ್ಳವನು ಅಂತ ಹೇಳಿದೆ. ಏನು? ಎಲ್ಲದಕ್ಕೂ ಕೂಡ ಸಾಮರ್ಥ್ಯ, ಇಂಥದ್ದಿಲ್ಲ ಅಂತ ಇಲ್ಲ. ಹೀಗೆ ಸರ್ವಶಕ್ತಿ ಸಮನ್ವಿತಂ ಅಂತ ಹೇಳ್ತಾರಲ್ಲ, ಆ ಅರ್ಥವನ್ನು ಕೊಡ್ತಕ್ಕಂಥದ್ದು ವೀರ್ಯ. ಸಂಭೃತಾನಿ ಬ್ರಹ್ಮಾಗ್ರೆ ಅಂದ್ರೇನು? ಈ ಒಂದು ಈ ವೀರ್ಯಗಳು ಮತ್ತೆ ಸಂಭೃತ ಎಲ್ಲ ಸಂಭೃತಾನಿ ಅಂದ್ರೆ ಈ ಯಾವ ಒಂದು ಅದಕ್ಕೆ ಅಡ್ಡಿ ಆತಂಕ ಏನೂ ಇಲ್ಲದೆ ತಾನೇ ತಾನಾಗಿ ಲೀಲಾಜಾಲವಾಗಿ ಸ್ವಾಭಾವಿಕವಾಗಿ ಇವನಿಂದ ಸಂಭೃತಾನಿ ಧರಿಸಲ್ಪಟ್ಟಿವೆ. ಎಲ್ಲ ವಿಭೂತಿಗಳು ಕೂಡ ಇವನೇನು ಅದಕ್ಕೆ ಯಾವ ಪ್ರಯತ್ನವನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ನಾವಾದ್ರೆ ಯಾವುದೋ ಒಂದು ಶಕ್ತಿ ಪಡ್ಕೊಳ್ಬೇಕಾದ್ರೆ ಪ್ರಯತ್ನ ಮಾಡಬೇಕು. ಅವನಿಗೇನೂ ಇಲ್ಲ ಪರಮಾತ್ಮ. ಹೀಗೆ ಮಾಡಿ ಅವನ್ನ ಅವಂತ ಧರಿಸಲ್ಪಟ್ಟಿವೆ. ಮತ್ತು ಇನ್ನೊಂದು ವಿಭೂತಿ ಹೇಳಿದ್ರು. ಏನು? ದಿವಂ ಆತತಾನ. ಮತ್ತೆ ಯಾರು? ಈ ಒಂದು ಪ್ರಧಾನವಾದ ಬ್ರಹ್ಮ ಜ್ಯೇಷ್ಠ ಇದೆ, ಜ್ಯೇಷ್ಠ ಬ್ರಹ್ಮ ಇದೆಯಲ್ಲ, ಅದು ದಿವಂ ಆತತಾನ. ದಿವಂ ಅಂತಂದ್ರೇನು? ದ್ಯುಲೋಕವನ್ನೂ ಕೂಡ ಅದು ವ್ಯಾಪಿಸಿ ಹೊರಗೆ ನಿಂತಿದೆ. ಅತ್ಯತಿಷ್ಠ ದಶಾಂಗುಲಂ ಇದೆಯಲ್ಲ, ಅದೇ ರೀತಿ ವ್ಯಾಪಿಸಿ ಹೊರಬಂದೆ. ಏನು? ದಿವಮಾತತಾನ ಅಂತ ಇದೆ. ಇತ್ಯೇವಂ ರಾಣಾಯನೀಯಾನಾಂ ಖಿಲೇಶು
ವೀರ್ಯ ಸಂಭೃತಿ ದ್ಯುನಿಮೇಷ ಪ್ರಭೃತಯ ಬ್ರಹ್ಮಣೋ ವಿಭೂತಯ ಪಠ್ಯಂತೆ. ಹೀಗೆ ಈ ರಾಣಾಯಣೀಯ ಶಾಖೆಯಲ್ಲಿ ಖಿಲಭಾಗದಲ್ಲಿ ವೀರ್ಯ, ಸಂಭೃತಿ ಮತ್ತೆ ದ್ಯುನಿಮೇಷ. ದ್ಯುನಿಮೇಷ ಅಂದ್ರೆ ದಿಲೋಕದಿಂದ ಆಚೆ ಇರ್ತಕ್ಕಂಥದ್ದು ಅಂತಂತ, ಸ್ವರ್ಗದಿಂದಲೂ ಆಚೆ ಇರ್ತಕ್ಕಂಥದ್ದು. ಹೌದ್ ತಾನೆ? ಮೂರು ನಮಗೆ ಇರ್ತಕ್ಕಂಥದ್ದು. ಒಂದು ಊರ್ಧ್ವಲೋಕ, ಅದನ್ನ ಸ್ವರ್ಗಲೋಕ ಅಂತ ಕರೆದ್ರು. ಮಧ್ಯೆ ಇರತಕ್ಕಂತಹದ್ದು ಅಂತರಿಕ್ಷ ಲೋಕ, ಅದರ ಮಧ್ಯೆ ಅಂತರಿಕ್ಷ ಅಂತರ ಮಧ್ಯೆ ಇರ್ತಕ್ಕಂಥದ್ದು ಕರೆದರು. ಮತ್ತೆ ಕೆಳಗಡೆದು ಅಧೋಲೋಕ. ಹೀಗೆ ಮೂರು. ಇದನ್ನು ಮೀರ ನಿಂತಿರುವವನು ಆ ದ್ಯುಲೋಕದಿಂದಲೂ ಆಚೆ ಇರತಕ್ಕಂಥ ವ್ಯಾಪಿಸಿರ್ತಕ್ಕಂಥ. ಹೀಗೆ ಇವರು ಮತ್ತೆ ಈ ವಿಭೂತಿ ಇದೆಯಲ್ಲ, ಈ ವಿಭೂತಿ, ಇವೆಲ್ಲ ವಿಭೂತಿ ಮಹಿಮೆಗಳು. ವಿಭೂತಿ ಮಹಿಮೆ ಅಂತ. ಮಹಿಮೆಗಳು ಈ ಒಂದು ರಾಣಾಯಣೀಯ ಶಾಖೆಯಲ್ಲಿ ಪಠಿಸಲ್ಪಟ್ಟಿವೆ. ಯಾವುದಕ್ಕೆ? ಬ್ರಹ್ಮಕ್ಕೆ. ಆಯ್ತಲ್ಲ. ಇವಾಗ ಏನೇದು ಆಯ್ತು, ಹೇಳಿ ಬಿಡಿ ಏನಿವಾಗ ಅಂದ್ರೆ, ತೇಷಾಮೇವ ಚ ಉಪನಿಷದಿ ಶಾಂಡಿಲ್ಯ ವಿದ್ಯಾ ಪ್ರಭೃತಯ ಬ್ರಹ್ಮ ವಿದ್ಯಾ ಪಠ್ಯಂತೆ. ತೇಷಾಮೇವ ಚ ಉಪನಿಷದಿ ಅಂದ್ರೆ ಅದೇ ರಾಣಾಯಣೀಯ ಶಾಖೆಯ ಉಪನಿಷತ್ತಿನಲ್ಲಿ. ರಾಣಾಯಣೀಯ ಶಾಖೆಯ ಉಪನಿಷತ್ತು ಅನ್ನೋದು ಯಾವುದು? ರಾಣಾಯಣೀಯ ಶಾಖೆ ಯಾವುದು ವೇದಕ್ಕೆ ಸಂಬಂಧಪಟ್ಟಿದ್ದು? ಸಾಮವೇದಕ್ಕೆ ಸಂಬಂಧಪಟ್ಟಿದ್ದು. ಸಾಮವೇದಕ್ಕೆ ಸಂಬಂಧಪಟ್ಟ ರಾಣಾಯಣೀಯ ಶಾಖೆಯಲ್ಲಿಯೂ ಕೂಡ ಏನಾಗಿದೆ? ಶಾಂಡಿಲ್ಯ ವಿದ್ಯಾ ಪ್ರಭೃತಯ, ಶಾಂಡಿಲ್ಯ ವಿದ್ಯೆ ಮುಂತಾದ ವಿದ್ಯೆಗಳು. ಶಾಂಡಿಲ್ಯ ವಿದ್ಯೆ ಇದೆ, ಉಪಕೋಸಲ ವಿದ್ಯೆ ಇದೆ, ಬೇಕಾದಷ್ಟು ವಿದ್ಯೆಗಳು. ವಿದ್ಯೆ ಅಂದ್ರೆ ಇಲ್ಲಿ ಉಪಾಸನೆ ಅಂತ ಅರ್ಥ ಅಷ್ಟೇ. ಉಪಾಸನೆಗಳಿದೆ, ಇವನ್ನೆಲ್ಲ ಹೇಳಿದಾರಲ್ಲ. ಶಾಂಡಿಲ್ಯ ವಿದ್ಯಾ ಪ್ರವೃತ್ತಯ ಬ್ರಹ್ಮ ವಿದ್ಯಾ ಅಂದ್ರೆ ಬ್ರಹ್ಮ ವಿದ್ಯಾ ಅಂದ್ರೆ ಬ್ರಹ್ಮದ ಉಪಾಸನೆಗಳು. ಶಾಂಡಿಲ್ಯ ವಿದ್ಯೆ ಮುಂತಾದ ಹೆಸರುಳ್ಳ ಬೇಕಾದಷ್ಟು ವಿದ್ಯೆಗಳಿದೆ, ಉಪಾಸನೆಗಳಿದೆ. ಅದರಲ್ಲಿ ಬ್ರಹ್ಮ ವಿದ್ಯಾ ಇವೆಲ್ಲ ಏನಾಗಿದೆ? ಬ್ರಹ್ಮದ ಉಪಾಸನೆಗಳು. ಇವೇ ಮುಂತಾದ ಬ್ರಹ್ಮದ ಉಪಾಸನೆಗಳು ಅಲ್ಲಿ ಪಠಿತವಾಗಿವೆ. ಪಠ್ಯಂತೆ ಪಠಿತವಾಗಿವೆ. ಆಯ್ತು, ಏನಿವಾಗ ಅಂದ್ರೆ ಏನಿಲ್ಲಪ್ಪ, ಇದು ಸಂಶಯ. ಏನು? ತಾಸು ಬ್ರಹ್ಮ ವಿದ್ಯಾಸು ತಾಹ ಬ್ರಹ್ಮ ವಿಭೂತಯ ಉಪಸಂಹ್ರಿಯೇರನ್ ನವ ಇತಿ. ಏನು ಈಗ ಆ ಒಂದು ಬ್ರಹ್ಮ ವಿದ್ಯೆಗಳಲ್ಲಿ ಅಂದ್ರೆ ಏನು? ಇಲ್ಲಿ ನಾವು ಅದನ್ನ ತಪ್ಪು ತಿಳಿಬಾರ್ದು. ಬ್ರಹ್ಮ ವಿದ್ಯೆ ಅಂತಂದ್ರೆ ಏನು? ತತ್ವ ಸಮನ್ವಯ ಅನ್ನೋದು ಯಾವುದನ್ನು ಹೇಳಿದ್ದರೋ ಆ ಬ್ರಹ್ಮ ವಿದ್ಯೆ ಅದಲ್ಲ. ಇದು ಬ್ರಹ್ಮ ಅಲ್ಲ. ಇದೇನು? ಬ್ರಹ್ಮ ವಿದ್ಯೆ ಅಂದ್ರೆ ಬ್ರಹ್ಮದ ಉಪಾಸನೆಗಳು ಅಂತ ಅಷ್ಟೇ. ವಿದ್ಯೆ ಅಂದ್ರೆ ಉಪಾಸನೆ ಅಂತ ಅರ್ಥ. ಈ ಬ್ರಹ್ಮದ ಉಪಾಸನೆಗಳಲ್ಲಿ ಇಷ್ಟು ಉಪಾಸನೆಗಳಿದೆಯಲ್ಲ, ಅದರಲ್ಲಿ ಒಂದೊಂದು ವಿದ್ಯೆಯಲ್ಲಿಯೂ ಒಂದೊಂದು ಉಪಾಸನೆಗಳಲ್ಲಿಯೂ ಶಾಂಡಿಲ್ಯ ವಿದ್ಯೆಯಲ್ಲಿ ಒಂಥರ ಹೇಳಿದ್ದಾರೆ, ಉಪಕೋಸರ ವಿದ್ಯೆಯಲ್ಲಿ ಇನ್ನೊಂಥರ ವಿಭೂತಿಯನ್ನು ಹೇಳಿದ್ದಾರೆ, ಮಹಿಮೆಯನ್ನ. ಇವೆಲ್ಲ ಎಲ್ಲಿದೆ? ಒಂದೇ ಶಾಖೆಯಲ್ಲಿದೆ. ಯಾವ ಶಾಖೆ? ರಾಣಾಯಣೀಯ ಶಾಖೆಯಲ್ಲಿ ಇದೆ. ಇದೆಯಲ್ಲ, ಇಂಥ ಇಷ್ಟಿದೆಯಲ್ಲ, ಅದನ್ನ ಬ್ರಹ್ಮ ಉಪಸಂಹ್ರಿಯರನ್ನವ ಉಪಸಂಹಾರ ಮಾಡಿಕೊಳ್ಳಬೇಕು. ಒಂದೊಂದೊಂದು ಒಂದ್ ಕಡೆ ಇದೆ. ಒಂದೇ ಬ್ರಹ್ಮದ ಉಪಾಸನೆ, ಇದು ಬೇರೆ ಅಲ್ಲ. ಆದ್ದರಿಂದ ಅಲ್ಲಿ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದೇ ಇದ್ರೆ ಇನ್ನೂ ತಗೋಬೇಕಾ ಅಥವಾ ನವ ತಗೊಳ್ಳಬಾರದು ಇತಿ ವಿಚಾರಣಾಯಾಮ್. ಹೀಗೆ ಈ ಒಂದು ವಿಚಾರ ಮಾಡಲಾಗಿ ಬ್ರಹ್ಮ ವಿದ್ಯಾ ಸಂಬಂಧಾತ್ ಉಪಸಂಹಾರ ಪ್ರಾಪ್ತವು ಏವಂ ಪಠತಿ. ಹೀಗೆ ವಿಚಾರ ಮಾಡಿದ್ರು ಕೂತ್ಕೊಂಡು. ಯಾರು? ಜಿಜ್ಞಾಸುಗಳು 4 ಜನ ಸೇರಿದ್ರು, ಕೂತ್ಕೊಂಡು. ಏನಪ್ಪ ಈ ರಾಣಾಯಣೀಯ ಶಾಖೆಯಲ್ಲಿ ಏನಾಗಿದೆ? ಈ ಒಂದು ಶಾಂಡಿಲ್ಯ ವಿದ್ಯೆ ಮುಂತಾದವುಗಳು ಬೇಕಾದಷ್ಟು ವಿದ್ಯೆಗಳು ಬಂದಿವೆ.
ಈ ವಿದ್ಯೆಗಳಲ್ಲಿ ಒಂದೊಂದರಲ್ಲೂ ಕೂಡ ಒಂದೊಂದು ವಿಭೂತಿಗಳನ್ನು ಹೇಳಿದ್ದಾರೆ. ಕೆಲವುದರಲ್ಲಿ ಸಮನಾಗಿ ಹೇಳಿದ್ದಾರೆ, ಕೆಲವುದರಲ್ಲಿ ಕೆಲವನ್ನ ಬಿಟ್ಟಿದ್ದಾರೆ, ಇನ್ನೊಂದರಲ್ಲಿ ಸೇರಿಸ್ಕೊಂಡಿದ್ದ, ಹೀಗೆಲ್ಲ ಇದೆ. ಹೀಗಿರುವಾಗ ಒಂದೇ ಶಾಖೆಯಲ್ಲಿ ಅದು ಈ ಇರುವುದರ ಒಂದು ಕಾರಣದಿಂದ ಏನ್ ಮಾಡಬೇಕು? ಬ್ರಹ್ಮ ಮತ್ತೆ ಎಲ್ಲವೂ ಕೂಡ ಬ್ರಹ್ಮ ಸಂಬದ್ಧವಾದ ಉಪಾಸನೆಗಳೇ ಆಗಿವೆ. ಬ್ರಹ್ಮದ ಉಪಾಸನೆ ಎಲ್ಲವೂ ಕೂಡ, ಬೇರೆ ಏನೂ ಅಲ್ಲ, ಬೇರೆ ಯಾವ ಉಪಾಸನೆಯೂ ಅಲ್ಲ. ಹಾಗಾಗಿ ಉಪಸಂಹಾರ ಪ್ರಾಪ್ತೌ, ಉಪಸಂಹಾರವನ್ನು ಮಾಡಿಕೊಳ್ಳಬೇಕು. ಹೌದಾನೆ? ಹಿಂದೆ ಅದನ್ನು ಹೇಳಿದ್ರು. ಒಂದೇ ಒಂದು ವಿದ್ಯೆ, ಮತ್ತೆ ಯಾವ ಭೇದವೂ ಇಲ್ಲ. ಹಾಗೆ ಹೇಳಿದ್ದರೂ ಹಾಗೆ ಹೇಳಿರುವುದರಿಂದ ಗುಣಗಳು, ಗುಣ ವಿಶೇಷಗಳು ಒಂದೊಂದರಲ್ಲೇ ಒಂದೊಂದು ತರ ಕೆಲವರು ಬಿಟ್ಟಿದ್ದಾರೆ, ಸೇರಿಸ್ಕೊಂಡಿದ್ರು ಕೂಡ ಎಲ್ಲವನ್ನು ಒಟ್ಟಿಗೆ ಸೇರಿ ಉಪಾಸನೆ ಮಾಡಬೇಕು ಅಂತ ಹೇಳಿದಾರಲ್ಲ, ಇಲ್ಲೂ ಕೂಡ ಒಂದೇ ಶಾಖೆ, ಮತ್ತೆ ಒಂದೇ ಉಪಾಸ್ಯ ದೇವತೆ, ಅದೇ ಬ್ರಹ್ಮ. ಹಾಗಿರೋದ್ರಿಂದ ಅಲ್ಲಿ ಹೇಳಿರ್ತಕ್ಕಂಥ ವಿಭೂತಿಗಳನ್ನ ಇಲ್ಲೂ ನಾವು ತೆಗೆದುಕೊಂಡು ಬಂದು ಆ ವಿಭೂತಿಗಳನ್ನು ಉಪಸಂಹಾರ ಮಾಡಿಕೊಳ್ಳಬೇಕು, ಉಪಸಂಹಾರ ಮಾಡಿಕೊಂಡು ಉಪಾಸನೆ ಮಾಡಬೇಕು ಅಂತ ಬರುತ್ತೆ. ಮೇಲ್ನೋಟಕ್ಕೆ ಇದು ಗೊತ್ತಾಗತ್ತ, ಹೌದ್ರಿ ಉಪಸಂಹಾರ ಮಾಡ್ಕೋಬೇಕು. ಹೀಗೆ ಈ ತರ ಉಪಸಂಹಾರ ಪ್ರಾಪ್ತಿ ಎಂಬುದು ಕಂಡು ಬರಲಾಗಿ, ಓ ಉಪಸಂಹಾರ ಪ್ರಾಪ್ತಿ ಅಂತ ಕಂಡು ಬಂದು ಯಾರಿಗೆ? ಈ 4 ಜನ ಜಿಜ್ಞಾಸುಗಳು ಯೋಚನೆ ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ರಲ್ಲ, ಹೌದಪ್ಪ ಎಲ್ಲ ಒಂದೇ ಇದೆಯಲ್ಲ, ತಗೋಬೇಕು, ಹಿಂದೆ ಹೇಳಿದ್ರಲ್ಲ ಅಂತ ಹೇಳಿ ತೆಗೆದುಕೊಳ್ಳಬೇಕು. ಎಲ್ಲಿ ಹೇಳಿದ್ರಪ್ಪ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ರು. ಓಹೋ, ಸರಿಯಾಗಿದೆ, ನಾವು ತೀರ್ಮಾನ ಮಾಡಿದ್ದು, ಏನು ತೊಂದರೆ ಇಲ್ಲ, ಬ್ರಹ್ಮದ ಉಪಾಸನೆಯ ಇದು. ಅಲ್ಲಿ ಹೇಳಿರ್ತಕ್ಕಂಥ ದಿವ್ಯಾಪ್ತಿ ಇಲ್ಲಿ ಹೇಳಿಲ್ಲ, ಇಲ್ಲೂ ಅದನ್ನು ತೆಗೆದುಕೊಂಡು ಬಂದು ಉಪಾಸನೆ ಮಾಡೋಣ. ಮತ್ತೆ ಇಲ್ಲಿ ಹೇಳಿರತಕ್ಕಂಥ ವೀರ್ಯಾತಿಶಯ ಅಲ್ಲಿ ಹೇಳಿಲ್ಲ, ಅದನ್ನು ತೆಗೆದುಕೊಂಡು ಅಲ್ಲಿ ಉಪಾಸನೆ ಮಾಡೋಣ, ಒಂದಕ್ಕೊಂದು ಸೇರಿಸ್ಕೊಂಡು ಉಪಾಸನೆ ಏನಿರ್ತದೆ ಅಂತ ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿದಾಗ ಇದ್ದಕ್ಕಿದ್ದಂತೆ ಏನಾಯ್ತು? ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ಬಿಟ್ರು. ಯಾರು? ಬಾದರಾಯಣ ವ್ಯಾಸರು. ಇವರು 4 ಜನ ಜಿಜ್ಞಾಸುಗಳು ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡದೆ ತೀರ್ಮಾನ ಮಾಡಿದ್ರು, ಹೌದು ಒಂದೇ ಶಾಖೆ, ಒಂದೇ ಉಪಾಸ್ಯ ದೇವತೆ, ಮತ್ತೆ ಒಂದೇ ಈ ವಿಭೂತಿಗಳು ಮಾತ್ರ ಇಲ್ಲಿ ಕೆಲವು ಹೇಳಿದ್ದಾರೆ, ಅಲ್ಲಿ ಬಿಟ್ಟಿದ್ದಾರೆ. ಆದ್ದರಿಂದ ಬಿಟ್ಟಿದ್ದನ್ನ ಇಲ್ಲಿ ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ. ತೀರ್ಮಾನ ಮಾಡ್ಕೊಂಡು ಇನ್ನೇನು, ಆಯ್ತಪ್ಪ ತೀರ್ಮಾನ ಆಯ್ತು ಅಂತ ಹೇಳೋಕೆ ಹೋದ್ರು. ಅಷ್ಟೊತ್ತಲ್ಲ ಪ್ರತ್ಯಕ್ಷವಾಗಿಬಿಟ್ರು. ಯಾರು? ಭಗವಾನ್ ಬಾದರಾಯಣ ವ್ಯಾಸರು. ಓಹೋ, ಏನಪ್ಪ ವ್ಯಾಸರೇ ಬಂದ್ಬಿಟ್ರು ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮಾಡಿದ್ರು. ಸ್ವಾಮಿ ಏನು ಬಂದಿರಿ ತಾವು ಅಂತ ಹೇಳಿದ್ರೆ ಮೊಟ್ಟ ಮೊದಲು ಹೇಳಿದ್ರು ಏನಂತ? ಅಪ್ಪ, ನೀವು ಬಹಳ ಚೆನ್ನಾಗಿ ವಿಚಾರ ಮಾಡಿದ್ದೀರಿ. ನಾನು ಹಿಂದೆ ಹೇಳಿದ ಒಂದು ಸೂತ್ರ ಇತ್ತಲ್ಲ, ಉಪಸಂಹಾರ ಭೇದ ಆದಂತ ವಿಧಿಶೇಷವತ್ ಸಮಾನೇಶ ಅಂತ, ಆ ಸೂತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಸೂತ್ರವನ್ನು ಇಲ್ಲೂ ಅನ್ವಯಿಸ್ತಾ ಇದ್ದೀರಿ. ಏನಂತ? ಉಪಸಂಹಾರ ಮಾಡ್ಕೊಳ್ಬಹುದು ಅಂತಂತ. ಆದರೆ ನೀವು ತೆಗೆದುಕೊಂಡ ತೀರ್ಮಾನ ಸರಿ ಇಲ್ಲ. ಅಯ್ಯಯ್ಯೋ, ಏನು ಹೀಗೆ ಹೇಳ್ಬಿಟ್ರು ಅಂತ ಹೇಳಿ ಏನು ಮಾಡಿದ್ರು? ಕೂತ್ಕೊಳ್ಳಿ, ನಾನು ಹೇಳ್ತೀನಿ ಯಾಕೆ ಸರಿ ಇಲ್ಲ ಏನು ನೋಡಿ, ನೀವು ಏನನ್ನು ತಿಳಿದುಕೊಂಡಿದ್ದೀರೋ ಅದು ಸರಿ ಇಲ್ಲ ಅಂತ ಹೇಳಿ ಈ ಸೂತ್ರವನ್ನ ಹೇಳ್ಬಿಟ್ರು. ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ, ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ ಅಂತ. ಚ ಅತಃ ಅಸ್ಮಾದೇವ ಕಾರಣಾತ್ ಭಿನ್ನ ಸ್ಥಾನ ಪ್ರದರ್ಶನಾತ್ ಯಥೋಕ್ತ ಪ್ರಕಾರೇಣ ಸಂಭೃತಿ ದಿವ್ಯಾಪ್ತಿ ವಿಭೂತಿ ಅಪಿ ಶಾಂಡಿಲ್ಯ ವಿದ್ಯಾಯಾಮ್ ಅತ್ರ ನ ಉಪಸಂಹರ್ತವ್ಯೇ. ಸಂಭೃತಿ ದಿವ್ಯಾಪ್ತಿ
ವಿಭೂತಿ ನ ಉಪಸಂಹರ್ತವ್ಯೇ ಅಂತ ಹೇಳ್ಬಿಟ್ರು. ಇದು ಸೂತ್ರವನ್ನು ಹೇಳಿದ್ರು. ಅವರು ಅಂತರ್ಧಾನರಾಗ್ಬಿಟ್ರು. ಭಗವಾನ್ ವ್ಯಾಸರು ಇವರು ಏನು ಹೀಗೆ ಹೇಳ್ಬಿಟ್ರಲ್ಲ ಅಂತ ಹೇಳಿ ಏನೋ ಸ್ವಲ್ಪ ಗೊಂದಲ ಇದೆಯಲ್ಲ, ಶುರು ಹೋಗ್ತಾ ಇಲ್ವಲ್ಲ, ಯಾಕೆ ಆಗ್ತಾ ಇಲ್ಲ? ಬ್ರಹ್ಮ ಒಂದೇ ಉಪಾಸತ್ವ, ಎಲ್ಲ ಸರಿಯಾಗಿದೆಯಲ್ಲ, ಅವರದ್ದೇ ಈ ಒಂದು ನಿಯಮ, ಅವರದ್ದೇ ಯುಕ್ತಿ, ಅದನ್ನು ನಾವು ನೋಡಿದ್ದೀವಲ್ಲ, ಯಾಕೆ ಮಾಡಬಾರ್ದು? ಸಮೃದ್ಧಿ ದಿವ್ಯಾಪ್ತಿ ಅಂತ ಹೇಳಿದ್ರಲ್ಲ, ಸಮೃದ್ಧಿ ದಿವ್ಯಾಪ್ತಿಯನ್ನು ಬಿಟ್ಟು ಬೇರೆ ವಿಭೂತಿಗಳಿದೆಯಲ್ಲ, ಅದನ್ನು ತಗೋಬಹುದು. ಹಾಗಾದ್ರೆ ಇಲ್ಲಿ ಬಾದರಾಯಣ ಬಂದು ಏನು ಹೇಳ್ಬಿಟ್ಟು ಹೋದ್ರು? ಸಮೃದ್ಧಿ ದಿವ್ಯಾಪ್ತಿ ಪಿಚಾತಃ, ಸಮೃದ್ಧಿ ದಿವ್ಯಾಪ್ತಿ ಅಂತ ಎರಡನ್ನು ಮಾತ್ರ ಹೇಳಿದ್ರು. ಸಮೃದ್ಧಿ ದಿವ್ಯಾಪ್ತಿ ಅಂತ, ಸಮೃದ್ಧಿಷ್ಟ ದಿವ್ಯಾಪ್ತಿಷ್ಟ ಸಮೃದ್ಧಿ ದಿವ್ಯಾಪ್ತಿ ಅಂತ ಹೇಳಿದ್ರಲ್ಲ, ಅದು ಈ ಎರಡೇ ಬೇರೇನು ಹೇಳಿದಾರಲ್ಲ, ಹಾಗಾದ್ರೆ ಅದನ್ನು ಉಪಸಂಹಾರ ಮಾಡ್ಕೊಳ್ಬಹುದಾ? ಹೀಗೆಲ್ಲ ಪ್ರಶ್ನೆ ಬಂದ್ಬಿಟ್ಟಾಗ ತಿರುಗ ಪ್ರತ್ಯಕ್ಷರಾದರು. ಯಾರು? ಬಾದರಾಯಣರೇ. ಆದರೆ ಯಾವ ವೇಷದಿಂದ? ಶಂಕರ ಭಗವತ್ ಪೂಜ್ಯಪಾದರು ಎಂಬ ವೇಷದಿಂದ ಪ್ರತ್ಯಕ್ಷ ಆಗ್ಬಿಟ್ಟು, ನೋಡಪ್ಪ ನಿಮಗೆ ಗೊಂದಲ ನನಗೆ ಗೊತ್ತಾಗ್ತಾ ಇದೆ, ಹೌದು ಅವರು ಬಂದರು ಸಮೃದ್ಧಿ ದಿವ್ಯಾಪ್ತಿ ಅಂತ ಹೇಳಿದ್ರು, ಆದರೆ ನಿಮ್ಗೆ ಗೊಂದಲ ಏನಾಯ್ತು? ಸಮೃದ್ಧಿ ದಿವ್ಯಾಪ್ತಿ ಅಂತ ಎರಡನ್ನು ಮಾತ್ರ ಹೇಳೋದ್ರು ವ್ಯಾಸರು, ಬೇರೆನೂ ಇದೆಯಲ್ಲ, ಹಾಗಾದ್ರೆ ಅದನ್ನು ಉಪಸಂಹಾರ ಮಾಡ್ಕೋಬೋದಾ ಇದೆರಡನ್ನು ಬಿಟ್ಟು ಅಂತ ಪ್ರಶ್ನೆ ಬಂತ. ನೀವು ಗೊಂದಲ ಆಗಿದೆಯಲ್ಲ, ಅದಕ್ಕೆ ನಾನು ಪರಿಹಾರ ಮಾಡ್ತೇನೆ. ಅವರು ಸಮೃದ್ಧಿ ದಿವ್ಯಾಪ್ತಿ ಅಂತ ದ್ವಿವಚನ ಹೇಳಿದ್ದರೂ ಕೂಡ ನೀವೇನ್ ಮಾಡ್ಕೊಳ್ಳಿ, ಇದನ್ನ ಸಮೃದ್ಧಿ ದಿವ್ಯಾಪ್ತ್ಯಾದಯ ವಿಭೂತಯ ಅಂತ ಬಹುವಚನಕ್ಕೆ ತಿರುಗಿಸ್ಕೊಂಡ್ಬಿಡಿ. ಓಹೋ, ಏನಾಯ್ತು? ಅಲ್ಲಿಗೆ ಏನಾಯ್ತು? ಸಮೃದ್ಧಿ ದಿವ್ಯಾಪ್ತಿ ಅಷ್ಟೇ ಅಲ್ಲ, ಸಮೃದ್ಧಿ ದಿವ್ಯಾಪ್ತ್ಯಾದಯ ವಿಭೂತಯ, ಸಮೃದ್ಧಿ ದಿವ್ಯಾಪ್ತಿಯೇ ಮೊದಲಾದ ಎಲ್ಲ ವಿಭೂತಿಗಳು ಕೂಡ ಏನೇನು ರಾಮಾಯಣೀಯ ಶಾಖೆಯಲ್ಲಿ ಪಠಿತವಾಗಿವೆಯೋ ಎಲ್ಲ ವಿಭೂತಿಗಳು ಕೂಡ ಯಾವುದೊಂದನ್ನು ಕೂಡ ಈ ಶಾಂಡಿಲ್ಯ ವಿದ್ಯೆಯಲ್ಲಿ ಉಪಸಂಹಾರ ಮಾಡತಕ್ಕದ್ದಲ್ಲ ಅಂತ ತಿಳ್ಕೊಳ್ಳಿಯಪ್ಪ ನೀವು. ಓಹೋ ಸ್ವಾಮಿ, ಈಗ ಗೊತ್ತು ಎಲ್ಲವನ್ನೂ. ಹಾಗೆ ಹೇಗೆ ಸ್ವಾಮಿ? ಹಿಂದೆ ಹೇಳಿದ್ನಲ್ಲ, ಅಸ್ಮಾದೇವ ಕಾರಣ ಭಿನ್ನ ಸ್ಥಾನ ಪ್ರದರ್ಶನಾತ್ ಅಂತ. ಸ್ವಲ್ಪ ವಿವರಿಸಿ ಹೇಳಿ ಸ್ವಾಮಿ, ಇಲ್ಲೂ ಅದೇ ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ ಅದನ್ನು ವಿವರಿಸಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು. ಅದನ್ನ ನಾಳೆ ದಿವಸ ನೋಡೋಣ ಏನು ಹೇಳ್ತಾರೆ ಅಂತಕ್ಕಂಥದ್ದು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.